ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ಚಿನ್ನದ ಒಡವೆ. ನಾನಿಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ನೀರಿನ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಬಳಸುವಂತ ಡಿಶ್ ವಾಷಿಂಗ್ ಲಿಕ್ವಿಡ್ ಅನ್ನ ಹಾಕೊಂಡಿದ್ದೀನಿ. ಲಿಕ್ವಿಡ್ ಅನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಿವಿ ಓಲೆಗಳನ್ನು ತಗೊಂಡಿದ್ದೀನಿ. ಚಿನ್ನದ ಓಲೆಗಳು ನಾವು ಚೈನ್ಗಳಾಗಲಿ ಅಥವಾ ಓಲೆಗಳಾಗಲಿ ಹೊರಗಡೆ ವಾಶ್ಗೆ ಅಂತ ಹೇಳಿ ಕೊಟ್ಟರೆ ಕೆಲವೊಮ್ಮೆ ಅಷ್ಟು ಸೇಫ್ ಇರಲ್ಲ. ಹಾಗಾಗಿ ಮನೆಯಲ್ಲೇ ನಾವು ಡೈಲಿ ಯೂಸ್ ಮಾಡುವಂಥ ಇಯರಿಂಗ್ಸು ಮತ್ತು ಉಂಗುರಗಳು ಅಥವಾ ಕತ್ತಲ್ಲಿ ಹಾಕೊಳ್ಳುವಂಥ ಚೈನ್ಗಳು ಎಲ್ಲ ಕಪ್ಪಾಗಿದೆ, ಈ ಥರ ಕೊಳೆ ತುಂಬಿಕೊಂಡಿದೆ ಅಂದರೆ ಬರೀ ನೀರಿನ ಜೊತೆ ಅಲ್ಲ, ಸ್ವಲ್ಪ ಬಿಸಿ ನೀರಿನ ಜೊತೆ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕೋಬೇಕು. ನಂತರ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದ್ರ ಜೊತೆಗೆ ಎಲ್ಲ ಓಲೆಗಳನ್ನು ಕೂಡ ನಾನು ಹಾಕ್ಕೊಂಡು ಯಾವುದಾದ್ರು ಒಂದು ಹಳೆ ಟೂತ್ ಬ್ರಷನ್ನು ತೊಗೋಬೇಕಾಗತ್ತೆ. 5ರಿಂದ 10 ನಿಮಿಷಗಳ ಕಾಲ ಆ ನೀರಿನಲ್ಲಿ ಓಲೆ ಅಥವಾ ಚಿನ್ನದ ಸರ ಅಥವಾ ಉಂಗುರಗಳನ್ನ ಹಾಕಿ ಇಟ್ಟುಬಿಡಬೇಕು. 5ರಿಂದ 10 ನಿಮಿಷಗಳ ಕಾಲ ಹಾಗೆ ಇಟ್ಟು ನಂತರ ಒಂದು ಬ್ರಷನ್ನು ತೊಗೊಂಡು ಈ ರೀತಿ ಲೈಟಾಗಿ ಉಜ್ಜಿದ್ರೆ ಸಾಕು, ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ ಮತ್ತು ಓಲೆಗಳೆಲ್ಲ ತುಂಬ ಚೆನ್ನಾಗಿ ಶೈನ್ ಬರುತ್ತೆ. ಚಿನ್ನದ ಒಡವೆ ಅನ್ನೋದು ತುಂಬ ಚೆನ್ನಾಗಿ ಶೈನಿಂಗ್ ಆಗುತ್ತೆ. ಎಷ್ಟೊಂದು ಕೊಳೆ ಇದೆ ಅಲ್ವಾ ಈ ಓಲೆಗಳಲ್ಲಿ. ನೋಡಿ, ನಾನು ಬ್ರಷ್ನಿಂದ ಅಂದರೆ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಟಿರ್ತೀವಲ್ವಾ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿ, ಹಂಗಾಗಿ ಇದು ಎಷ್ಟು ಚೆನ್ನಾಗಿ ಕೊಳೆ ಬಂದ್ಬಿಡುತ್ತೆ ಅಂದರೆ ನೀವು ಹೆಚ್ಚು ಶ್ರಮ ಪಡೋದೇ ಬೇಡ. ಜಸ್ಟ್ ಬ್ರಷ್ನಿಂದ ಹೀಗಂದರೆ ಸಾಕು, ಕೊಳೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ಲೀನಾಗಿರೋ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ನೀರಿನಿಂದ ತೊಳೆದ್ಮೇಲೆ ಇನ್ನೂ ಒಂದು ಸತಿ ಇನ್ನೂ ಕ್ಲೀನಾಗಿರೋ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ತೊಳೆದಿದ್ದೆಲ್ಲ ಆದಮೇಲೆ ಶುಭ್ರವಾಗಿರೋಂಥ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನಂತರ ಒಂದೊಂದೇ ಓಲೆನ ತೊಗೊಂಡು ನಿಧಾನಕ್ಕೆ ಒರೆಸ್ಕೋಬೇಕು. ಯಾಕೆ ಅಂತಂದರೆ ನೀವೇ ಹೇಳಿ, ಮತ್ತೆ ಸ್ಟೋನ್ ಎಲ್ಲ ಇರುತ್ತಲ್ವಾ, ನಾವು ರಫಾಗಿ ಒರೆಸಿದ್ರೆ ಸ್ಟೋನು ಅಥವಾ ಈ ಡಿಸೈನ್ ಇರೋವಂಥದ್ದು ಕಟ್ಟಾಗೋದು ಆ ಥರ ಎಲ್ಲ ಸಾಧ್ಯತೆ ಇರುತ್ತೆ. ಹಂಗಾಗಿ ಒಂದೊಂದೇ ಓಲೆ ತೊಗೊಂಡು ನಿಧಾನಕ್ಕೆ ಒರೆಸಿ ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ಚಿನ್ನದ ಒಡವೆ.